ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಸಂಖ್ಯಾಶಾಸ್ತ್ರದಲ್ಲಿ ಸೂರ್ಯಂತರದ ಪ್ರಕಾರ 258 ಸಂಖ್ಯೆಯ ಸಂಯೋಜನೆ ಕ್ರಮವಾಗಿದ್ದರೆ ಯಾವ ರೀತಿ ಫಲಾಫಲಗಳು ಅಂತೇಳಿ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ವಾಹನ ಸಂಖ್ಯೆ ಹಾಗೂ ನಿಮ್ಮ ಬ್ಯಾಂಕ್ ಖಾತೆಯ ಅಕೌಂಟ್ ಸಂಖ್ಯೆಯಲ್ಲಿ 258 ಸಂಯೋಜನೆ ಇದೆಯೇ? ಸಂಖ್ಯಾಶಾಸ್ತ್ರದಲ್ಲಿ ಇದರ ಬಗ್ಗೆ ಏನ್ ಹೇಳುತ್ತಾರೆ? ಸೂರ್ಯಂತರದ ಪ್ರಕಾರ ಈ ಸಂಖ್ಯೆ ರಹಸ್ಯವೇನು? ಲೋಷೆ ಗ್ರಿಡ್ ಪ್ರಕಾರ ಈ ಸಂಖ್ಯೆಯನ್ನ ಏನೆಂದು ಕರೀತಾರೆ? ಇದನ್ನ ಸಂಪೂರ್ಣವಾಗಿ ಸರಳವಾಗಿ ವಿವರಿಸಿದ್ದೇನೆ. ವಿಡಿಯೋನ ಕೊನೆಯವರೆಗೂ ನೋಡಿ. ವೀಕ್ಷಕರೇ, 258 ಸೂರ್ಯಂತರದಲ್ಲಿ ಇದನ್ನ ಸಿಲ್ವರ್ ಲೈನ್ ಎಂದು ಕರೀತಾರೆ. ನೋಡಿ, 456 ಹಿಂದಿನ ಸಂಚಿಕೆಯಲ್ಲಿ 456 ಗೋಲ್ಡನ್ ಲೈನ್, ಮತ್ತೆ ಅದೇ ರೀತಿಯಾಗಿ 159 ಬಂದ್ಬಿಟ್ಟು ಸಕ್ಸಸ್ ಲೈನ್. ಈ ಒಂದು 258 ನ ಸಿಲ್ವರ್ ಲೈನ್ ಎಂದು ಸಂಖ್ಯಾಶಾಸ್ತ್ರದ ಸೂರ್ಯಂತರದ ಪ್ರಕಾರ ಇದನ್ನು ಕರೀತಾರೆ. ನೋಡಿ, 258 ನಾವು ಒಂದೊಂದು ಸಂಖ್ಯೆಗೆ ಆಧಾರವಾಗಿ ಯಾವ ರೀತಿ ನೋಡೋದಪ್ಪ ಅಂದ್ರೆ, ಸಂಖ್ಯೆ 2 ಎಂದರೆ ಚಂದ್ರ ಭಾವನಾತ್ಮಕ ಸಮತೋಲನವನ್ನು ಉಂಟು ಮಾಡುವುದು. ಚಂದ್ರ ಮೃದು ಸ್ವಭಾವ, ಮನಸ್ಸು ಮತ್ತು ಆಲೋಚನೆಯ ಪ್ರಬುದ್ಧತೆಯನ್ನ ತೋರಿಸುತ್ತೆ. ಸಂಖ್ಯೆ 5 ಎಂದರೆ ಬುಧ ಅಂದ್ರೆ ಬುದ್ಧಿವಂತಿಕೆ, ಕ್ರಿಯಾತ್ಮಕ ಚಿಂತನೆ, ಉತ್ತಮ ಸಂವಹನ ಕೌಶಲ್ಯ, ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಕೌಶಲ್ಯಗಳನ್ನ ತೋರಿಸುವಂತದ್ದು. ಸಂಖ್ಯೆ 8 ಅಂತಕ್ಕಂಥದ್ದು ಶನಿ ಮಹಾತ್ಮರ ಸಂಖ್ಯೆ, ಶನಿ ಗ್ರಹದ ಸಂಖ್ಯೆ. 8 ಅಂತಕ್ಕಂಥದ್ದು ಏನ್ ಸೂಚಿಸುತ್ತೆ ಅಂದ್ರೆ ಶಿಸ್ತು, ಸಂಯಮ, ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ನ್ಯಾಯ ಪ್ರಜ್ಞೆ ಮತ್ತು ಜವಾಬ್ದಾರಿಗಳನ್ನ ತೋರಿಸುತ್ತದೆ. ಈ ಒಂದು ಸಂಯೋಜನೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬಳಸ್ಕೊಂಡಿದ್ದೆ ಆದ್ರೆ ಆಸ್ತಿ ಸ್ಥಿರಾಸ್ತಿಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಒಂದು 258 ಸಂಖ್ಯೆ ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ. ನಿಮ್ಮ ಮೊಬೈಲ್ ಸಂಖ್ಯೆ, ವಾಹನ ಸಂಖ್ಯೆ, ಜನ್ಮ ದಿನಾಂಕಗಳಲ್ಲಿದ್ರೆ ಗ್ರಹಗಳ ಗುಣಲಕ್ಷಣಗಳು ನಿಮ್ಮ ಮೇಲೆ ಪ್ರಭಾವ ಬೀದ್ದು ಯಶಸ್ವಿ ಆಗ್ತೀರಾ. ಈ ಒಂದು ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಆಸ್ತಿ ಸ್ಥಿರಾಸ್ತಿ, ರಿಯಲ್ ಎಸ್ಟೇಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಭೂಮಿಯಿಂದ ಲಾಭ ಪಡೀತಕ್ಕಂಥದ್ದು ತುಂಬಾ ಹೆಚ್ಚಾಗಿ ಕಾಣಿಸುತ್ತೆ ಈ ಒಂದು ಕಾಂಬಿನೇಷನ್. ಹಾಗಾಗಿ ನಿಮ್ಮ ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ವಾಹನ ಸಂಖ್ಯೆ, ಅಕೌಂಟ್ ಸಂಖ್ಯೆಗಳೇನಾದ್ರೂ ಇದ್ರೆ, ಈ ಸಂಖ್ಯೆ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಈ ನಂಬರ್ ಅನ್ನ ನೀವು ಬಳಸ್ಕೊಬೇಕಾದ್ರೆ ಸಾಧ್ಯವಾದ್ರೆ ಒಂದು ನಂಬರ್ಗಳನ್ನ ದಿನನಿತ್ಯ ಜೀವನದಲ್ಲಿ ಬಳಸ್ಕೊಳ್ಳಿ, ಅನುಕೂಲಕರವಾಗುತ್ತೆ. ಅದರ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗಿ ಬೀಳೋದ್ರಿಂದ ನಿಮಗೂ ಸಹ ಒಂದು ಧನಾತ್ಮಕ ಶಕ್ತಿ ನಿಮ್ದಾಗುತ್ತೆ. ವೀಕ್ಷಕರೇ, ಈ ಒಂದು ಅಂಶವನ್ನ ಮುಖ್ಯವಾಗಿ ಗಮನಿಸಬೇಕು. ಕೇವಲ 258 ಸಂಖ್ಯೆ ನಿಮ್ಮ ಸಂಪತ್ತು ಖಚಿತವಾಗಿ ಕೊಡುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಕಾರಣ, ನಿಮ್ಮ ಜನ್ಮ ಜಾತಕಗಳಲ್ಲಿ ಈ ಒಂದು ಸಂಯೋಜನೆ ಸಂಖ್ಯೆ ಬಲವಾಗಿ ಧನಾತ್ಮಕ ಶಕ್ತಿ ಕೊಡುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ಈ ಸಂಖ್ಯೆ ಆಗ್ಬರುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ನಿಮ್ಮ ವೈಯಕ್ತಿಕ ಜಾತಕ, ಜನ್ಮಕುಂಡಲಿ ಗ್ರಹಗಳ ಸ್ಥಿತಿಗತಿಗಳ ಆಧರಿಸಿ ನಿಮಗೆ ಯಾವ ರೀತಿ ಫಲಾಫಲಗಳಿದೆ, ಅದ್ರ ಜೊತೆಗೆ ಯಾವ ಕಾಂಬಿನೇಷನ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಒಂದು ಧನಾತ್ಮಕ ಶಕ್ತಿಗೆ ಪ್ಲಸ್ ನಿಮ್ಮ ಜನ್ಮಕುಂಡಲಿರ್ತಕ್ಕ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡಿಕೊಂಡು ನಂತರ ಇದನ್ನ ಪಾಲನೆ ಮಾಡೋದು ಉತ್ತಮ. ಶಾಸ್ತ್ರ ಮಾರ್ಗದರ್ಶನ ನೀಡುತ್ತದೆ. ಯಶಸ್ಸು ನಿರ್ಧರಿಸುವುದು ನಮ್ಮ ಪರಿಶ್ರಮ ಮತ್ತೆ ವಿವೇಕ, ನಾವು ಮಾಡುವಂತಹ ಕರ್ಮ ಫಲದಲ್ಲಿ ಮುಖ್ಯ ಆಗಿರುತ್ತೆ. ಇದನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಕರ್ಮ ಶುದ್ಧ ಮಾಡಿಕೊಂಡು ಹೋಗ್ತಾ ಇದ್ರೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ 492 ಡೈಮಂಡ್ ಲೈನ್ ಆಗಿರ್ತಕ್ಕಂಥ 816 ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಅಲ್ಲಿವರೆಗೂ ನಮಸ್ಕಾರ.